ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪುರಿ ಜಗನ್ನಾಥ ಸನ್ನಿಧಾನವು ವಿಷ್ಣುವಿನ ಜಗನ್ನಾಥ ರೂಪಕ್ಕೆ ಸಮರ್ಪಿತವಾದ ದೇವಾಲಯವಾಗಿದೆ. ಪುರಿ ಜಗನ್ನಾಥ ದೇವಾಲಯದ ಒಂದು ವಿಶೇಷ ಏನಂತಂದರೆ ಇಲ್ಲಿ ವಿಗ್ರಹಕ್ಕೆ ಯಾವುದೇ ಕೈಗಳೂ ಇಲ್ಲ. ಪುರಿ ಜಗನ್ನಾಥ ದೇವಾಲಯದಲ್ಲಿನ ಜಗನ್ನಾಥ ವಿಗ್ರಹಕ್ಕೆ ಯಾಕೆ ಕೈಗಳಿಲ್ಲ? ಜೊತೆಗೆ ಈ ಜಗನ್ನಾಥ ಮೂರ್ತಿಯೊಳಗಡೆ ಕೃಷ್ಣನ ಹೃದಯವನ್ನು ಇಡಲಾಗಿದೆಯಂತೆ. 3 ಭಾಗಗಳಾಗಿ ಈ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು, ಪುರಿ ಜಗನ್ನಾಥ ದೇವಾಲಯದಲ್ಲಿ ಇರುವಂತಹ ಈ ಮೂರ್ತಿಗಳಿಗೆ ಕೈಗಳು ಯಾಕಿಲ್ಲ, ಜೊತೆಗೆ ಪುರಿ ಜಗನ್ನಾಥ ದೇವಾಲಯದಲ್ಲಿರುವಂತಹ ಮೂರ್ತಿಗಳಲ್ಲಿ ಶ್ರೀಕೃಷ್ಣನ ಹೃದಯವನ್ನು ಇಟ್ಟಿದ್ದಾರಂತೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನು 3ನೇ ಭಾಗದಲ್ಲಿ ಪುರಿ ಜಗನ್ನಾಥ ದೇವಾಲಯ ಏನಿದೆಯಲ್ಲ ಇದರ ರಹಸ್ಯ ಏನು, ಇಲ್ಲಿರುವಂತಹ ರತ್ನ ಭಂಡಾರದ ರಹಸ್ಯವನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಾಗ 1ರಲ್ಲಿ ಪುರಿ ಜಗನ್ನಾಥ ಸನ್ನಿಧಾನದಲ್ಲಿರುವಂತಹ ಈ ಮೂರ್ತಿಗಳಿಗೆ ಕೈಗಳು ಯಾಕಿಲ್ಲ ಅನ್ನೋದನ್ನೇ ಹೇಳ್ತೀವಿ, ಕೇಳಿ. ಪುರಿ ಜಗನ್ನಾಥ ಅಂತಂದ್ರೆ ನಮಗೆ ಮೊದಲು ದೇವಾಲಯದ ಮೇಲಿರುವಂತಹ ಸುದರ್ಶನ ಚಕ್ರ, ಅದರ ಮೇಲೆ ಇರುವಂತಹ ಒಂದು ಧ್ವಜ, ಅದೇ ತೆರನಾಗಿ ಅಲ್ಲಿ ನಡೆಯುವಂತಹ ರಥೋತ್ಸವ ಕೂಡ ನಮ್ಮ ಕಣ್ಮುಂದೆ ಬರುತ್ತೆ. ಪುರಿ ಜಗನ್ನಾಥವನ್ನ ನಾವು ಯಾವಾಗಲೂ ಮರದ ವಿಗ್ರಹದ ರೂಪದಲ್ಲಿ ನೋಡ್ತೇವೆ. ಮರದ ವಿಗ್ರಹದ ರೂಪದಲ್ಲಿ ಇರುವಂತಹ ಪುರಿ ಜಗನ್ನಾಥ ಯಾವುದೇ ಕೈಗಳನ್ನು ಹೊಂದಿಲ್ಲ. ಕೈಗಳೇ ಇರದ ಮರದ ವಿಗ್ರಹದ ರೂಪದಲ್ಲಿ ಪುರಿ ಜಗನ್ನಾಥದನ್ನ ಚಿತ್ರಣ ಮಾಡಲಾಗಿದೆ. ಪುರಿಯಲ್ಲಿ ನಡೆಯುವಂತಹ ಜಗನ್ನಾಥ ರಥಯಾತ್ರೆಗೆ ದೇಶ ವಿದೇಶಗಳಿಂದ ಜನರು ಆಗಮಿಸುತ್ತಾರೆ. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಪುರಿ ಜಗನ್ನಾಥ ದೇವಾಲಯವು ಸ್ವಾಮಿ ಜಗನ್ನಾಥನ ವಿಗ್ರಹದೊಂದಿಗೆ ಸುಭದ್ರ ಮತ್ತು ಬಲರಾಮನ ವಿಗ್ರಹವನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮರಣ ಹೊಂದಿದ ಸಮಯದಲ್ಲಿ ಆತನ ಹೃದಯವು ನೀರಿನಲ್ಲಿ ತೇಲಿ ಬಂದು ಪುರಿ ನದಿಯಲ್ಲಿ ತೇಲಾಡ್ತಾಗಿತ್ತು, ಅಂದ್ರೆ ದೊರೆಯಿತು. ಇದರಿಂದ ಆ ದೇವಾಲಯದಲ್ಲಿ ಶ್ರೀಕೃಷ್ಣನ ಹೃದಯವಿದ್ದು ಇದು ಜೀವಂತವಾಗಿದೆ ಅಂತ ನಂಬಲಾಗಿದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿನ ವಿಗ್ರಹಕ್ಕೆ ಕೈಗಳು ಯಾಕಿಲ್ಲ ಅನ್ನೋದರ ಕುರಿತಂತೆ ಸಾಕಷ್ಟು ಜನರಲ್ಲಿ ಗೊಂದಲಗಳಿವೆ. ಅದೆಷ್ಟೋ ಜನರಿಗೆ ಈ ಬಗ್ಗೆ ವಿಷಯನೇ ಗೊತ್ತಿಲ್ಲ. ಮೊದಲಿಗೆ ಪುರಿ ಜಗನ್ನಾಥನಿಗೆ ಕೈಗಳು ಯಾಕಿಲ್ಲ? ವಿಷ್ಣು ದೇವನಿಗೆ ಒಬ್ಬ ಪರಮ ಭಕ್ತ ಇದ್ದ. ಆತನ ಹೆಸರು ಇಂದ್ರದ್ಯುಮ್ನ. ಆತ ಅತ್ಯಂತ ಹಠಮಾರಿ ಸ್ವಭಾವವನ್ನ ಹೊಂದಿದ್ದವನಾಗಿದ್ದ. ಅವನಿಗೆ ವಿಷ್ಣು ಪ್ರಕಟವಾಗುವುದನ್ನ ನೋಡ್ಬೇಕೆನ್ನುವ ಮಹದಾಸೆಯಾಗಿತ್ತು. ಅದೇ ಕಾರಣಕ್ಕಾಗಿಯೇ ಅವನು ದೈವಿಕ ಶಕ್ತಿಯನ್ನ ಒಲಿಸಿಕೊಂಡು ಅದರ ಮೂಲಕ ನೀಲಿ ಮಾಧವ ವಿಗ್ರಹದ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಅವನು ವಿಷ್ಣು ದೇವನು ಅಲ್ಲಿ ಪ್ರಕಟಗೊಳ್ಳುವುದನ್ನ ನೋಡಲು ಕಾತುರದಿಂದ ಕಾಡ್ತಾ ಇದ್ದ. ಆದರೆ ಅದರಲ್ಲಿ ವಿಷ್ಣುವಿನ ನೀಲ ಮಾಧವನ ರೂಪ ಕಣ್ಮರೆಯಾಗಿತ್ತು. ನಂತರ ಅವನಿಗೆ ದೈವಿಕ ಧ್ವನಿಯೊಂದು ಕೇಳಿಸತ್ತೆ. ನೀನು ಅಸಮಾಧಾನಗೊಳ್ಳಬೇಡ ಅಂತ ಸಲಹೆಯನ್ನ ನೀಡಿ ನೀಲಿ ಬೆಟ್ಟದ ಮೇಲೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿ ಹೊಸ ವಿಗ್ರಹವೊಂದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಹೇಳುತ್ತೆ. ಆದರೆ ಅದು ಒಂದೇ ರಾತ್ರಿಯಲ್ಲಿ ಆಗ್ಬೇಕಾಗಿತ್ತು. ಆ ಸವಾಲನ್ನ ದೈವಿಕ ವಾಸ್ತುಶಿಲ್ಪಿ ಎಂದು ಕರೆಸಿಕೊಂಡಿರುವಂತಹ ವಿಶ್ವಕರ್ಮನು ಒಪ್ಕೊಳ್ತಾನೆ. ವಿಶ್ವಕರ್ಮರೆಲ್ಲರೂ ರಾತ್ರಿ ಇಡೀ ಒಂದಿಷ್ಟು ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ. ಸಮಯ ಕಳಿತಾಗಿದ್ದಂತೆ ಸೂರ್ಯನ ಕಿರಣಗಳು ಭೂಮಿಯನ್ನ ತಲುಪುವ ಮೂಲಕ ಮುಂಜಾನೆಯಾಗತ್ತೆ. ಆದರೆ ವಿಗ್ರಹದ ಕೈಗಳನ್ನ ಮಾಡೋದಕ್ಕೆ ವಿಶ್ವಕರ್ಮರಿಗೆ ಸಾಧ್ಯವೇ ಆಗೋದಿಲ್ಲ. ಅದು ಅಪೂರ್ಣವಾಗಿಯೇ ಉಳಿದುಕೊಂಡು ಬಿಡತ್ತೆ. ಅದನ್ನ ನೋಡಿದ ರಾಜ ಇಂದ್ರದ್ಯುಮ್ನನು ಚಿಂತೆಗೀಡಾಗ್ತಾನೆ. ಅದೇ ಸಮಯದಲ್ಲಿ ಒಂದು ದೈವಿಕ ಧ್ವನಿ, ಇದು ದೈವಿಕತೆಯ ರೂಪ, ಭಕ್ತಿಯು ಎಲ್ಲರಕ್ಕಿಂತಲೂ ದೊಡ್ಡದು ಅನ್ನೋದನ್ನ ಈ ವಿಗ್ರಹ ಪ್ರತಿಪಾದಿಸತ್ತೆ ಅಂತ ಹೇಳ್ತಾನೆ. ಆ ವಿಗ್ರಹವೇ ಇಂದು ಪುರಿ ಜಗನ್ನಾಥದಲ್ಲಿ ಪೂಜೆ ಮಾಡಲ್ಪಟ್ಟಿರುವಂತಹ ಜಗನ್ನಾಥನ ವಿಗ್ರಹವಾಗಿದೆ. ಇನ್ನು 2ನೇ ಭಾಗ, ಇಂದಿಗೂ ಜೀವಂತವಾಗಿದೆ ಕೃಷ್ಣನ ಹೃದಯ. ಹೌದು, ಮರಣದ ನಂತರ ಓರ್ವ ವ್ಯಕ್ತಿ ಉಸಿರಾಡೋದು ಕಷ್ಟ. ಆದರೆ ಶ್ರೀಕೃಷ್ಣನ ಹೃದಯ ಇಂದಿಗೂ ಕೂಡ ಬಡಿಯುತ್ತಲೇ ಇದೆ ಅಂದರೆ ನೀವು ನಂಬಲೇಬೇಕು. ಶ್ರೀಕೃಷ್ಣನ ಹೃದಯ ಎಲ್ಲಿ ಬಡಿತಾ ಇದೆ ಗೊತ್ತಾ? ಅದುವೇ ಇದೇ ಪುರಿ ಜಗನ್ನಾಥದಲ್ಲಿ ಬಡಿತವಾಗ್ತಾ ಇದೆ. ಕೆಲವೊಂದು ಸರ್ತಿ ಈ ಹೃದಯ ಬಡಿತ ಎಷ್ಟರ ಮಟ್ಟಿಗೆ ಜೋರಾಗಿ ಕೇಳಿಸಂತಂದ್ರೆ ಪುರಿಯಲ್ಲಿರುವಂತಹ ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಹೃದಯದ ಬಡಿತ ಕೇಳಿಸತ್ತಂತೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಕೆಲವೊಂದಿಷ್ಟು ಸಮಯದಲ್ಲಿ ಈ ಒಂದು ಪುರಿ ಜಗನ್ನಾಥದಲ್ಲಿರುವಂತಹ ಕೃಷ್ಣನ ಹೃದಯವು ಚಮತ್ಕಾರವನ್ನ ಮಾಡತ್ತಂತೆ.
ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಒಂದು ಕತೆ ಹೇಳೋ ಪ್ರಕಾರ ವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ಅದು ಅವನ ಮಾನವ ರೂಪವಾಗಿತ್ತು. ಸೃಷ್ಟಿಯ ನಿಯಮಗಳ ಪ್ರಕಾರ ಈ ರೂಪದ ಅಂತ್ಯವನ್ನ ಸಹ ನಿಗದಿಪಡಿಸಲಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ 36 ವರ್ಷಗಳ ಮಹಾಭಾರತ ಯುದ್ಧದ ನಂತರ ಕೃಷ್ಣನು ನಿಧನ ಹೊಂದಾನೆ. ಆದ್ರೆ ಪಾಂಡವರು ಶ್ರೀಕೃಷ್ಣನ ಅಂತಿಮ ವಿಧಿವಿಧಾನಗಳನ್ನು ಮಾಡುವಾಗ ಕೃಷ್ಣನ ಇಡೀ ದೇಹವು ಬೆಂಕಿಗೆ ಮೀಸಲಾಗಿತ್ತು. ಆದರೆ ಅವನ ಹೃದಯ ಇನ್ನೂ ಬೆಂಕಿಯಲ್ಲಿ ಬಡಿದುಕೊಳ್ತಾಗಿತ್ತು. ಬೆಂಕಿಯು ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಮತ್ತು ಜ್ವಾಲೆಯ ಬಿಸಿ ಕೂಡ ಆರಲಿಲ್ಲ. ಆಗ ಪಾಂಡವರು ದಿಗ್ಭ್ರಾಂತಗೊಂಡು ಕೃಷ್ಣನ ಹೃದಯವನ್ನ ನೀರಿನಲ್ಲಿ ತೇಲಿ ಬಿಡ್ತಾರೆ. ನೀರಿನಲ್ಲಿ ಹರಿತಾ ಇದ್ದ ಕೃಷ್ಣನ ಹೃದಯವು ಒಂದು ಮರದ ತುಂಡಿನ ರೂಪವನ್ನ ಪಡೆದುಕೊಂಡಿತು ಮತ್ತು ನೀರಿನಲ್ಲಿ ಹರಿಯುವಾಗ ಒಡಿಶಾದ ಸಾಗರವೊಂದನ್ನು ತಲುಪಿತು ಅಂತ ಹೇಳಲಾಗತ್ತೆ. ಅದೇ ರೀತಿ ಕೃಷ್ಣನು ಇಂದ್ರದುಮ್ಯನ ರಾಜನಿಗೆ ಕನಸಲ್ಲಿ ಕಾಣಿಸಿಕೊಂಡು ತಾನು ಮರದ ತುಂಡಿನ ರೂಪದಲ್ಲಿ ಸಾಗರದಲ್ಲಿ ನಿಂತಿದ್ದೇನೆ ಅಂತ ಹೇಳುತ್ತಾನೆ. ಬೆಳಗ್ಗೆ ಎದ್ದ ಕೂಡಲೇ ರಾಜನು ಶ್ರೀಕೃಷ್ಣ ಹೇಳಿದ ಸ್ಥಳವನ್ನ ತಲುಪ್ತಾನೆ. ಅದಾದ ನಂತರ ಅವನು ಆ ಮರದ ತುಂಡಿಗೆ ನಮಸ್ಕರಿಸಿ ಅದನ್ನ ತನ್ನೊಂದಿಗೆ ತಂದು ಜಗನ್ನಾಥನ ವಿಗ್ರಹದಲ್ಲಿ ಇಟ್ಕೊಳ್ತಾನೆ. ರಾಜ ಇಂದ್ರದುಮ್ನನು ಆ ಕೋಲಿನಂತಹ ಹೃದಯವನ್ನ ಜಗನ್ನಾಥನ ವಿಗ್ರಹದಲ್ಲಿ ಇಟ್ಟಾಗಿನಿಂದಲೂ ಅದು ಇನ್ನೂ ವಿಗ್ರಹದೊಳಗೆ ಇದೆ ಮತ್ತು ಅದು ಇಂದಿಗೂ ಕೂಡ ಬಡಿದುಕೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಪ್ರತಿ 12 ವರ್ಷಗಳ ನಂತರ ಶ್ರೀಕೃಷ್ಣ ವಿಗ್ರಹವನ್ನ ಬದಲಾಯಿಸಿದಾಗ ಆ ಹೃದಯವನ್ನ ಹೊಸ ವಿಗ್ರಹದಲ್ಲಿ ಇಡಲಾಗತ್ತೆ. ವಿಗ್ರಹವನ್ನ ಬದಲಾಯಿಸುವ ಈ ಪ್ರಕ್ರಿಯೆಯನ್ನ ನವ ಕಲೇವಲ ಸಮಾರಂಭ ಅಂತ ಕರೆಯಲಾಗತ್ತೆ. ಆದರೆ ಈ ಆಚರಣೆಯನ್ನ ಮಾಡಿದಾಗಲೆಲ್ಲ ಇಡೀ ನಗರದ ವಿದ್ಯುತ್ತನ್ನ ತೆಗೆಯಲಾಗತ್ತೆ. ಅದಾದ ನಂತರ ವಿಗ್ರಹವನ್ನ ಬದಲಿಸಿದ ಅರ್ಚಕರು ಈ ಹೃದಯವನ್ನ ಹೊಸ ವಿಗ್ರಹದಲ್ಲಿ ಇಡುವಾಗ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಳ್ಳಲಾಗತ್ತೆ. ಆದರೆ ಇದರ ಜೊತೆಗೆ ಬಟ್ಟೆಗಳನ್ನ ಸಹ ಕೈಗಳಿಗೆ ಸುತ್ತಿಕೊಳ್ಳಲಾಗತ್ತೆ. ಯಾಕಂತಂದ್ರೆ ಈ ಕೃಷ್ಣನ ಹೃದಯವು ಅಷ್ಟು ಪವರ್ಫುಲ್ ಆಗಿದೆಯಂತೆ. ಇನ್ನು ವಿಗ್ರಹವನ್ನ ಬದಲಿಸುವಾಗ ವಿದ್ಯುತ್ ತೆಗೆಯಲು ಕೈಗೆ ಬಟ್ಟೆಯನ್ನ ಸುತ್ತಿಕೊಳ್ಳಲು ಮತ್ತು ಕಣ್ಣಿಗೆ ಬಟ್ಟೆಗಳನ್ನು ಕಟ್ಟಿಕೊಳ್ಳೋದಕ್ಕೂ ಕೂಡ ಒಂದು ಕಾರಣ ಆಗಿದೆ. ಅದೇನಂತಂದ್ರೆ, ಯಾರು ಈ ವಿಗ್ರಹವನ್ನ ಬರೀ ಕಣ್ಣಿನಲ್ಲಿ ನೋಡ್ತಾನೋ ಆ ವ್ಯಕ್ತಿ ಸಾಯುತ್ತಾನೆ ಅನ್ನೋ ನಂಬಿಕೆಗಿದೆ. ನವಕಲೇವರ ಆಚರಣೆಯನ್ನ ಮಾಡುವಾಗ ಮೊದಲು ಪೂರ್ಣವಾಗಿ ಜಾಗರೂಕತೆಯನ್ನ ತೆಗೆದುಕೊಳ್ಳೋದು ಇಲ್ಲಿ ಕಾರಣವಾಗಿರುತ್ತೆ. ಇದು ವಿಗ್ರಹವನ್ನ ಬದಲಾಯಿಸುವ ಪುರೋಹಿತರು ಈ ವಿಗ್ರಹವನ್ನ 12 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಪ್ರಕ್ರಿಯೆಯಲ್ಲಿ ಕೃಷ್ಣನ ಹೃದಯವನ್ನ ತೆಗೆಯುವಂತ ಸಂದರ್ಭದಲ್ಲಿ ಕೈಗಳಿಗೆ ಬಟ್ಟೆಯನ್ನ ಸುತ್ತಕೊಂಡಿರ್ತಾರಲ್ಲ, ಪುರೋಹಿತರು ಹೇಳ್ತಾರೆ ಆ ಹೃದಯ ಮೊಲದ ತರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳ್ತಾರೆ. ಕೈಯಲ್ಲಿ ಬಟ್ಟೆಯನ್ನ ಸುತ್ತಕೊಳ್ಳೋದ್ರಿಂದ ಅದರ ಆಕಾರ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಅಂತ ಪುರೋಹಿತರು ಹೇಳ್ತಾರೆ. ಇನ್ನು ಕೃಷ್ಣನ ಪವಾಡವನ್ನ ಇಂದಿಗೂ ಕೂಡ ಬಾವು ತಿಳಿದುಕೊಳ್ಳಬಹುದು, ಜೊತೆಗೆ ನೋಡಬಹುದಾಗಿದೆ. ಆತನ ಪವಾಡಕ್ಕೆ ಮಿತಿಯೇ ಇಲ್ಲ. ಕೃಷ್ಣನ ಹೃದಯವಿರುವ ದೇವಾಲಯಕ್ಕೆ ಇಂದು ಕೂಡ ಸಾಕಷ್ಟು ಜನರು ಭೇಟಿ ನೀಡುತ್ತಾರೆ. ಆದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿರುವಂತಹ ಈ ವಿಗ್ರಹಗಳ ದರ್ಶನ ಪಡೆದುಕೊಳ್ಳುವುದಕ್ಕೆ ಹಿಂದೂಗಳಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗಿದೆ. ಹಿಂದೂಯೇತರ ಜನರು ಈ ಒಂದು ವಿಗ್ರಹ ಮತ್ತು ಈ ಒಂದು ದೇವಾಲಯಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ಯಾಕೆ ಹಿಂದೂಗಳಿಗೆ ಮಾತ್ರ ಈ ಒಂದು ದೇವಾಲಯದಲ್ಲಿ ಪ್ರವೇಶ ಕೊಡಲಾಗಿದೆ, ಹಿಂದೂಯೇತರರಿಗೆ ಯಾಕೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಅನ್ನೋದರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ, ಜೈ ಶ್ರೀಕೃಷ್ಣ.